ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ PSI ಸ್ಕ್ಯಾಮ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಿಜೆಪಿ ಸರ್ಕಾರಕ್ಕೆ ಮುಜುಗರ ಆಗಿದೆ, ನಿಮಗೆ ನೆನಪಿದ್ದೇ ಇದೆ. ಇನ್ನು 541 PSI ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ 4 ವರ್ಷದ ಬಳಿಕ ಹೈಕೋರ್ಟ್ ನಿರ್ದೇಶನದಂತೆ ಮರುಪರೀಕ್ಷೆ ಆಗಿತ್ತು. ಈಗ ಮರುಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಪೋಸ್ಟಿಂಗ್ ಭಾಗ್ಯ ಸಿಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಆಕಾಂಕ್ಷಿಗಳು. ಯಾಕೆ ಹೀಗಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. PSI ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ. ಮರುಪರೀಕ್ಷೆ ನಡೆದು 9 ತಿಂಗಳಾದರೂ ನೇಮಕಾತಿ ಆದೇಶ ಇಲ್ಲ. ಸರ್ಕಾರದ ವಿರುದ್ಧ PSI ಅಭ್ಯರ್ಥಿಗಳ ಆಕ್ರೋಶ. 2021 ಜನವರಿ 21ರಂದು ರಾಜ್ಯಾದ್ಯಂತ 545 PSI ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಿಕ್ಕೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಪರೀಕ್ಷೆಯಲ್ಲಿ 54,103 ಅಭ್ಯರ್ಥಿಗಳು ಹಾಜರಾಗಿದ್ದರು. ಆದರೆ ಕಲಬುರಗಿ ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ OMR ಶೀಟ್ ಟ್ಯಾಂಪರಿಂಗ್ ಹಾಗೂ ಬ್ಲೂಟೂತ್ ಅನ್ನು ಬಳಸಿ ಕೆಲ ಅಭ್ಯರ್ಥಿಗಳು ಅಕ್ರಮ ಎಸಗಿ ಪರೀಕ್ಷೆ ಬರೆದಿದ್ರು. ಕೂಡಲೇ ಸರ್ಕಾರ ತನಿಖೆಗೆ ಆದೇಶಿಸಿ ತನಿಖೆ ನಡೆಸಲಿಕ್ಕೆ CIDಗೆ ವಹಿಸಿತ್ತು. ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ ಮೇಲೆ 2023 ನವೆಂಬರ್ 10ರಂದು ಮರುಪರೀಕ್ಷೆ ನಡೆಸಲಿಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಅದರಂತೆ 2024 ಜನವರಿ 23ರಂದು ರಾಜ್ಯಾದ್ಯಂತ 545 PSI ಹುದ್ದೆಗಳಿಗೆ ಮರುಪರೀಕ್ಷೆಯನ್ನು ನಡೆಸಲಾಗಿತ್ತು. ಆದರೆ ಮರುಪರೀಕ್ಷೆ ನಡೆದು 9 ತಿಂಗಳು ಕಳೆದರೂ ಸಹ ಇದುವರೆಗೂ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿಯ ಆದೇಶವನ್ನು ನೀಡದೆ ವಿಳಂಬ ಮಾಡಲಾಗ್ತಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಅಭ್ಯರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ವಿಧಾನಸೌಧದಲ್ಲಿ CM ಸಭೆ. PSI ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ಇನ್ನು ನೇಮಕಾತಿ ಆದೇಶವನ್ನು ನೀಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ತಾಂತ್ರಿಕ ಅಡೆತಡೆ ಎದುರಾಗಿದೆ. 371J ಕುರಿತು 2020 ಜೂನ್ 6ರಂದು ಹೊರಡಿಸಿದ ಸುತ್ತೋಲೆಯಂತೆ ನೇಮಕಾತಿ ಮಾಡುವುದಾಗಿ ಅಧಿಕಾರಿಗಳು ಹೇಳ್ತಿದ್ದಾರೆ. 2023 ಫೆಬ್ರವರಿ 1ರ ಸುತ್ತೋಲೆಯಂತೆ ನೇಮಕಾತಿಯನ್ನ ಮಾಡಿಕೊಳ್ಬೇಕು ಅಂಥೇಳಿ 371J ಸಚಿವ ಸಂಪುಟ ಉಪಸಮಿತಿ ಮನವಿ ಮಾಡಿದೆ. ಇನ್ನು 545 PSI ಹುದ್ದೆಗಳ ನೇಮಕಾತಿ ಆದೇಶದ ಭಾಗ್ಯ ನೀಡುವ ಸಂಬಂಧ ವಿಧಾನಸೌಧದಲ್ಲಿ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಕೆಲವೇ ದಿನಗಳಲ್ಲಿ ನಡೆಯಲಿದ್ದು, ಸಭೆಯಲ್ಲಿ PSI ಹುದ್ದೆಗಳ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸುತ್ತೋಲೆ ಏನಾಗಿದೆ, ಅವರು 100% ಅದನ್ನು ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ನಾವು ಸಂಬಂಧಪಟ್ಟ ಇಲಾಖೆ ಮಾತಾಡಿದ್ದೀವಿ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಯಾಕಂದರೆ ಕೋರ್ಟಲ್ಲಿ ಅವ್ರು ಏನು ಹೇಳಿದ್ರು, ಕೋರ್ಟ್ ಸ್ಕ್ವಾಶ್ ಮಾಡಿತ್ತು. ಅದು 1/2/23 ಏನು ಸರ್ಕ್ಯುಲರ್ ಇದೆಲ್ಲ ಕೋರ್ಟ್ ಸ್ಕ್ವಾಶ್ ಮಾಡಿತ್ತು. ಅದಕ್ಕೆ ನಾವು ಸ್ಟೇ ತೊಗೊಂಡಿದ್ದೀವಿ ಈಗ. ಹಾಗಾಗಿ ಅವ್ರೇನೋ ಈ ರೀತಿ ಇಂಟರ್ಪ್ರಿಟೇಷನ್ ಮಾಡಿದ್ರು, ಅದಕ್ಕೆ ಸ್ಟೇ ಆಗಿದೆ. ಬಹುಶಃ ಅವ್ರ ಮಾಹಿತಿ ಇಲ್ಲ. ಹಾಗಾಗಿ ಮಾಹಿತಿ ಕೊಟ್ಟು ನಾನು ಹೋಮ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಮಾತಾಡಿದರೆ ನಾವು ಅದನ್ನು ಸಾರ್ಟ್ ಔಟ್. ಅದೇನೇ ಇರಲಿ, 545 PSI ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಕಿಂಗ್ ಪಿನ್ RD ಪಾಟೀಲ್ ಸದ್ಯ ಜೈಲಿನಲ್ಲಿದ್ದಾನೆ. ಇನ್ನೂ ಕೆಲವರು ಬೇಲ್ ಮೇಲೆ ಹೊರಗಡೆ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ಇದರ ಮಧ್ಯೆ ಕಳೆದ 4 ವರ್ಷಗಳು ನೂರಾರು ಕನಸುಗಳನ್ನು ಹೊತ್ತು PSI ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳು ಮಾತ್ರ ಸರ್ಕಾರದ ಆದೇಶದ ಭಾಗ್ಯಕ್ಕಾಗಿ ಕಾಯ್ತಾ ಇರೋದು ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದ್ದಂತೂ ಸುಳ್ಳಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.